ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಸಚಿವ ಆರ್.ವಿ. ದೇಶಪಾಂಡೆ ಭೇಟಿ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆರ್.ವಿ. ದೇಶಪಾಂಡೆ. ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಚಿವರು. ಅವಶೇಷಗಳಡಿ ಸಿಲುಕಿದವರನ್ನ ಉಳಿಸಲು ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. ನಾವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಧಾರವಾಡ ನಗರದಲ್ಲಿ ಮಾತನಾಡ್ತಾ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆರ್.ವಿ. ದೇಶಪಾಂಡೆ ದುರ್ಘಟನೆಯಲ್ಲಿ ಇದುವರೆಗೂ 3 ಮೃತಪಟ್ಟಿದ್ದಾರೆ ಅನ್ನೋದನ್ನ ಆರ್.ವಿ. ದೇಶಪಾಂಡೆ ಕನ್ಫರ್ಮ್ ಮಾಡಿದ್ದಾರೆ. ಅವಶೇಷಗಳಡಿ ಸಿಲುಕಿದ್ದ 59 ಮಂದಿಯನ್ನ ರಕ್ಷಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಗಾಯಗೊಂಡವರಿಗೆ ಅಗತ್ಯ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ, ಅಂದರೆ ಈ ಘಟನೆ ಹಿಂದೆ ಏನೇ ಕಾರಣ ಇದ್ರೂ, ಯಾರೇ ಕಾರಣ ಆಗಿದ್ರೂ ಕೂಡ ಸೂಕ್ತ ತನಿಖೆ, ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನ ಧಾರವಾಡದಲ್ಲಿ ಸಚಿವ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಸಾವಿನ ಕಟ್ಟಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುರಂತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಆರ್.ವಿ. ದೇಶಪಾಂಡೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಆರ್.ವಿ. ದೇಶಪಾಂಡೆ. ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಭೇಟಿ ನೀಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹಾಗೂ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್.ವಿ. ದೇಶಪಾಂಡೆ ಅವರು. ಈ ಘಟನೆಗೆ ಏನು ಕಾರಣ ಆಯಿತು ಅಂತ ತನಿಖೆ ಮಾಡ್ತಾ ಇದ್ದೀವಿ. ಜೊತೆಗೆ ಘಟನೆಯ ಹಿಂದೆ ಇದಕ್ಕೆ ಯಾರು ಹೊಣೆ, ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ನಾವು ತನಿಖೆಯನ್ನು ನಡೆಸಿ ಸೂಕ್ತ ಕ್ರಮ ಖಂಡಿತವಾಗ್ಲೂ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಆರ್.ವಿ. ದೇಶಪಾಂಡೆ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಧಾರವಾಡದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡ ಜಿಲ್ಲಾಸ್ಪತ್ರೆಗೆ ಸಚಿವ ಆರ್.ವಿ. ದೇಶಪಾಂಡೆ ಭೇಟಿ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಆರ್.ವಿ. ದೇಶಪಾಂಡೆ. ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸಚಿವರು. ಅವಶೇಷಗಳಡಿ ಸಿಲುಕಿದವರನ್ನು ಉಳಿಸಲು ಮೊದಲ ಆದ್ಯತೆ ನೀಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಆರ್.ವಿ. ದೇಶಪಾಂಡೆ ಹೇಳಿದ್ದು, ಅದಕ್ಕಾಗಿ ಸೂಕ್ತ ಕ್ರಮವನ್ನು NDRF ಹಾಗೂ SDRF ಕೈಗೊಳ್ತಾ ಇವೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ದುರ್ಘಟನೆಯಲ್ಲಿ ಇದುವರೆಗೂ ಸಾವಿನ ಸಂಖ್ಯೆ 3 ಜನ ಮೃತಪಟ್ಟಿದ್ದಾರೆ ಅನ್ನೋದನ್ನು ಸಚಿವರು ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿ ಒಟ್ಟು 59 ಮಂದಿಯನ್ನು ಅವಶೇಷಗಳ ಅಡಿಯಿಂದ ರಕ್ಷಿಸಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಆರ್.ವಿ. ದೇಶಪಾಂಡೆ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ತುಂಬ ಜನ ಗಾಯಗೊಂಡಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ಅಗತ್ಯ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಸೂಕ್ತ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಧಾರವಾಡದಲ್ಲಿ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿ ಅವರು ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸುತ್ತಿರುವ ದೃಶ್ಯಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಗಾಯಗೊಂಡವರ ಆರೋಗ್ಯವನ್ನು ವಿಚಾರಿಸಿ ಅವರಿಗೆ ನೆರವಿನ ಭರವಸೆಯನ್ನು ಕೊಟ್ಟಿದ್ದಾರೆ ಸಚಿವ ಆರ್.ವಿ. ದೇಶಪಾಂಡೆ. ಜೊತೆಗೆ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನವನ್ನು ಕೂಡ ಆರ್.ವಿ. ದೇಶಪಾಂಡೆ ಹೇಳಿದ್ದಾರೆ. ನನಗೇನು ಚಾನ್ಸೇ ಇಲ್ಲ. ಇಬ್ಬರು ಇದ್ದಾರೆ ನನ್ನ ಕಡೆ. ಜಗ ಮಾಡ್ಕೊಂಡು ಆಗುತ್ತೆ ನಿಮ್ಮ ಕಡೆ 3 ಮಂದಿ ಅಲ್ಲಿ ಸ್ವಲ್ಪ ಅಲ್ಲಿ ಮಾಡಿ ಜಗ ಮಾಡಿ ಹೋದಿವಿ, ಟ್ರೈ ಮಾಡಿದ್ದೀವಿ ಸರ್. ಸ್ವಲ್ಪ ನಾವು 3 ಮಂದಿ ಒಂದು 2 ಫುಟ್ ಕಟ್ ಮಾಡಿ ಏನೋ ಧಾರವಾಡದಲ್ಲಿ 5 ಅಂತಸ್ತಿನ ಕಟ್ಟಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುರಂಗ ಕೊರೆದು ಅವಶೇಷಗಳ ಅಡಿ ಸಿಲುಕಿದವರ ಪತ್ತೆಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ. 3 ಕಡೆಗಳಲ್ಲಿ ಸುರಂಗವನ್ನು ಕೊರೆದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. NDRFನ 78 ಜನರ ತಂಡದಿಂದ ಕಾರ್ಯಾಚರಣೆ ನಡೀತಾ ಇದೆ. ಕಾರ್ಯಾಚರಣೆಗೆ SDRF ಅಗ್ನಿಶಾಮಕ ದಳದ ಸಿಬ್ಬಂದಿ ಸಾಥ್ ನೀಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅವಶೇಷಗಳ ತುಂಬ ಡೀಪ್ ಕೆಳಗಡೆ ಸಿಲುಕಿರೋರನ್ನ ತಲುಪೋಕೆ ತುಂಬ ಟೈಮ್ ಹಿಡಿತಾ ಇದೆ, ಆಗ್ತಾ ಇಲ್ಲ ತೆರವು ಮಾಡೋಕ್ಕೆ ಬೇಗ. ಯಾಕಂದರೆ ಅಲ್ಲಿ ತುಂಬ ರಫ್ ಆಗೂ ಕೂಡ ಕಾರ್ಯಾಚರಣೆ ಮಾಡೋಕ್ಕಾಗಲ್ಲ. ಅಡಿಗಡೆ ಜನ ಇದ್ದಾಗ ತುಂಬ ಕೇರ್ಫುಲ್ಲಾಗಿ ಒಂದೊಂದೇ ಸರಿಸ್ತಾ ಬರಬೇಕಾಗುತ್ತೆ. ತುಂಬ ಟೈಮ್ ಹಿಡಿತಾ ಇದೆ, ಭಾಳ ದೊಡ್ಡ ಕಟ್ಟಡ ಆಗಿರೋದ್ರಿಂದಾಗಿ. ಹೀಗಾಗಿ ನೇರವಾಗಿ ಅದರ ತಳಕ್ಕೆ ತಲುಪೋಕೆ 3 ಕಡೆಗಳಿಂದ ಸುರಂಗವನ್ನು ತೋಡಿ ಸುರಂಗವನ್ನು ಕೊರೆದು ಅಲ್ಲಿಗೆ ತಲುಪುವಂಥ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಈಗ ಸಿಗ್ತಾ ಇರುವಂತಹ ಒಂದು ಅಪ್ಡೇಟ್. NDRF ತಂಡ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಕಟ್ಟಡ ಕುಸಿದೇನು ಬಿದ್ದಿದೆ, ಇದರ ಸುತ್ತಲೂ ಒಟ್ಟು 3 ಕಡೆಗಳಿಂದ ಈಗ ಸುರಂಗವನ್ನು ಕೊರೆದು
ಅವಶೇಷಗಳ ಬೇಸನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಈಗ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಇನ್ನೂ ಹಲವಷ್ಟು ಜನ ಸಿಲುಕಿರುವ ಶಂಕೆ ಇದೆ. ಇಲ್ಲಿ ಎಕ್ಸಾಕ್ಟ್ ನಂಬರ್ ಸಿಗ್ತಾ ಇಲ್ಲ, ಎಷ್ಟು ಜನ ಆ ಸಂದರ್ಭದಲ್ಲಿ ಕಟ್ಟಡದಲ್ಲಿ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ಈಗ ಲೈವ್ ಇದ್ದಾರೆ. ನರಸಿಂಹಮೂರ್ತಿ, ಈಗ ಆ ಡೆಬ್ರಿಸನ್ನು, ಆ ಕಟ್ಟಡದ ಅವಶೇಷವನ್ನ ತೆರವು ಮಾಡೋಕೆ ತುಂಬಾ ಟೈಮ್ ಹಿಡಿತಾ ಇದೆ. ಹೀಗಾಗಿ ಸುರಂಗ ಕೊರೆದು ಅದರ ಬೇಸನ್ನು, ಅದರ ತಳವನ್ನು ತಲುಪುವಂಥ ಪ್ರಯತ್ನ ಮಾಡಲಾಗ್ತಾ ಇದೆ. ಆ ಮೂಲಕ ತುಂಬ ವೇಗವಾಗಿ ಕೆಳಗೆ ಸಿಲುಕಿರಬಹುದಾದ ಜನರನ್ನು ತಲುಪುವಂಥ ಪ್ರಯತ್ನ ನಡೆಸಲಾಗ್ತಿದೆ ಅನ್ನುವಂಥದ್ದು ಈಗ ಸಿಗ್ತಿರುವಂತಹ ಅಪ್ಡೇಟ್. ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಇದುವರೆಗೂ ಏನೆಲ್ಲ ಆಯಿತು ಅಲ್ಲಿ, ಈಗ ಏನು ನಡೀತಾ ಇದೆ ನರಸಿಂಹಮೂರ್ತಿ? ಅಮರ್ ಪ್ರಸಾದ್, ಈಗ ಸುಮಾರು ಒಂದು 3 ಗಂಟೆ ಹಿಂದ್ಗಡೆಯಿಂದ ಈ NDRS ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಒಟ್ಟು 4 ವಿಭಾಗಗಳಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸ್ತಿದೆ. ಅದರಲ್ಲಿ 3 ವಿಭಾಗಗಳು ರಂಧ್ರವನ್ನು ಕೊರೆದುಬಿಟ್ಟು ಒಳಗಡೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಈಗ ಅವಶೇಷ ಏನಿದೆ ಅದರ ಮೇಲ್ಭಾಗದಿಂದ ಒಂದು, ಅದರ ಜೊತೆಗೆ ಇನ್ನೊಂದು ಕಡೆಯಿಂದ ಪಕ್ಕದಿಂದ ಒಂದು ಕಡೆ ಪ್ರಯತ್ನ ಮಾಡಲಾಗ್ತಿದೆ. ಇನ್ನೂ ಒಂದು ಕಡೆಗೆ ಆ ಒಟ್ಟಾರೆ ಕಟ್ಟಡದ ಹೊರಭಾಗದಲ್ಲಿ ಗುಂಡಿಯನ್ನು ತೋಡಿ, JCBಯಿಂದ ಗುಂಡಿಯನ್ನು ತೋಡಿ ಅಲ್ಲಿಂದ ಈ ಹಾರಿಜೆಂಟಲ್ ಆಗಿ ಒಂದು ಹೋಲನ್ನು ಮಾಡಿಬಿಟ್ಟು ಅಲ್ಲಿಂದ ಮೇಲ್ಭಾಗಕ್ಕೆ ಮತ್ತೆ ಪರ್ಪೆಂಡಿಕ್ಯುಲರ್ ಅಂದರೆ ಲಂಬವಾಗಿ ಮೇಲ್ಗಡೆ ಹೋದಾಗ ನೇರವಾಗಿ ಕೆಳಗಡೆ ಭಾಗದಲ್ಲಿ ಅಂದರೆ ಬೇಸ್ಮೆಂಟಲ್ಲಿ ಆ ಹೋಲ್ ಸಿಗುತ್ತೆ. ಅಲ್ಲಿ ಒಂದು ವೇಳೆ ಸಿಕ್ಕರೆ ಅಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಈಗಾಗಲೇ ಕ್ಯಾಮ್ರಾಗಳನ್ನು ಬಿಟ್ಟು ಎಲ್ಲೆಲ್ಲಿ ಜನ ಇರ್ಬೋದು ಅನ್ನೋದನ್ನು ಪತ್ತೆ ಹಚ್ಚಲಾಗಿದೆ. ಸೊ ತುಂಬ ಚೆನ್ನಾಗಿರುವಂಥ ಆಧುನಿಕ ಕ್ಯಾಮ್ರಾಗಳನ್ನು ಬಿಟ್ಟು ಮಾಹಿತಿಯನ್ನು ಪಡೆಯಲಾಗಿದೆ. ಆ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಎಲ್ಲಿ ಗುಂಡಿಯನ್ನು ತೆಗಿಬೇಕು ನೋಡಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈಗ ಏನಾಗಿದೆ ಅಂದರೆ ಈ ಒಂದು ಅವಶೇಷವನ್ನು ತೆಗೆಯೋದು ಮುಖ್ಯವಲ್ಲ. ಈಗ ಕಂದಾಯ ಸಚಿವ ಮತ್ತು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ RV ದೇಶಪಾಂಡೆ ಅವರು ಅದನ್ನ ಹೇಳಿದರು, ಅವಶೇಷವನ್ನು ತೆಗೆಯೋದಕ್ಕಿಂತ ಮುಂಚೆ ಒಳಗಡೆ ಇದ್ದವರ ಜೀವವನ್ನು ರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆದಿದೆ ಅಂತ ಹೇಳ್ಬಿಟ್ಟು ಅವರು ಹೇಳಿದರು. ಅವರು ಕೂಡ ಬಂದ ಕೂಡಲೇ ಅಧಿಕಾರಿಗಳ ಜೊತೆಗೆ ಮತ್ತು ಈ ಏನು ಒಟ್ಟಾರೆ ಕಾರ್ಯಾಚರಣೆ ನಡೆಸ್ತಾ ಇದೆ ಆ ತಂಡದ ಜೊತೆ ಚರ್ಚೆ ಮಾಡಿ ಮಾಹಿತಿಯನ್ನು ಪಡೆದರು. ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಅನಿಸ್ತು ಏನಂದರೆ ಅವಶೇಷಗಳನ್ನು ತೆಗೆಯೋ ಹಂತದಲ್ಲಿ ಯಾವುದಾದ್ರೂ ಸಮಸ್ಯೆ ಉದ್ಭವಿಸಬಹುದು. ಹೀಗಾಗಿ ಮೊದಲು ಒಳಗಡೆ ಈಗೇನು NDRS ಟೀಮ್ ಮಾಡ್ತಾ ಇದೆ ಅದರ ಮೂಲಕನೇ ಹೋದರೆ ಒಳ್ಳೆಯದು ಅನ್ನೋ ಒಂದು ನಿರ್ಧಾರಕ್ಕೆ ಬರಲಾಗಿದೆ. ಹೀಗಾಗಿ ಅವರೇ ಸಂಪೂರ್ಣವಾಗಿ ಒಟ್ಟಾರೆ ಪ್ರದೇಶವನ್ನು ಬಿಟ್ಕೊಳ್ಳಲಾಗಿದೆ. ಅವರೇ ಇದೀಗ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂದರೆ ಒಳಗಡೆಯಿಂದ ಹೋಗಿಬಿಟ್ಟು ರಂಧ್ರವನ್ನು ಕೊರೆದುಬಿಟ್ಟು ಅಲ್ಲಿಗೆ ಸ್ಥಳಕ್ಕೆ ರೀಚ್ ಆದಮೇಲೆ ಅವರನ್ನು ಕರ್ಕೊಂಡು ಬಂದಮೇಲೆ ಈ ಅವಶೇಷವನ್ನು ಯಾವ ರೀತಿ ಆದರೂ ಒಡೆದು ತೆಗಿಬೋದು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಅದಾದ ನಂತರ ಇಲ್ಲಿ ಎಲ್ಲರೂ ಗಮನ ಕೊಡ್ತಾ ಇರೋದು ಸುಮಾರು ಒಂದು 10ರಿಂದ 15 ಜನ ಅಂತ ಹೇಳಲಾಗ್ತಾ ಇದೆ. ಅವರು ಈಗ ಕೆಳಗಡೆ ಇದ್ದಾರೆ. ಅವರ ಪರಿಸ್ಥಿತಿ ಏನಿದೆ ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ. ಆದರೆ ಈಗಾಗಲೇ NDRS ತಂಡ ಏನು ವಿಶೇಷ ಉಪಕರಣಗಳ ಸಹಾಯದಿಂದ ಅದು ಗೂಗಲ್ ಬಾಡಿ ಡಿಟೆಕ್ಟರ್ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಬಿಟ್ಟು ಎಲ್ಲೆಲ್ಲಿ ಇರ್ಬೋದು ಜನ ಅಂತ ಹೇಳಿ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಕಾರ್ಯಾಚರಣೆ ಮಾಡಲಾಗ್ತದೆ. ಅಂದರೆ ಆಧುನಿಕ ಉಪಕರಣಗಳ ಮತ್ತು ಆಧುನಿಕ ಎಲ್ಲರ ಏನು ಇವೆ ಆ ಉಪಕರಣಗಳನ್ನು ತೆಗೆದುಕೊಂಡ್ಬಿಟ್ಟು ಇಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಬಟ್ ಇಲ್ಲಿ ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಇವು ಸ್ಲ್ಯಾಬ್ ದೊಡ್ಡ ದಪ್ಪ ಇರುವಂಥ ಮತ್ತು ದೊಡ್ಡ ಮಟ್ಟದ ಏನು ಬೀಮ್ ಇರೋ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಾಚರಣೆ ಸ್ವಲ್ಪ ಕಷ್ಟದಾಯಕ ಅಂತ ಹೇಳ್ಬೋದು. ಹಾಗಂತ ಹೇಳಿ ಸುಮ್ಮನೆ ಕೂಡ ಆಗಿಲ್ಲ. ಯಾಕಂದರೆ ನಿಮಿಷಕ್ಕೂ ಕೂಡ ಒಳಗಡೆ ಇದ್ದವರ ಜೀವ ಅಪಾಯಕ್ಕೆ ಸಿಲುಕ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಕಾರ್ಯಾಚರಣೆ ಮಾಡಬೇಕಂತ ಈಗಾಗಲೇ ನಡೀತಾ ಇದೆ. ಅಂದರೆ ಈಗಾಗಲೇ ಏನು ಮೇಲ್ಭಾಗದ ಏನು ಹೋಲ್ ಹಾಕ್ತಾ ಇದ್ದಾರೆ ಅದು ಒಂದು ಹಂತಕ್ಕೆ ಬಂದಿದೆ. ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ನೋಡಬೇಕಾಗಿದೆ. ಒಟ್ಟಲ್ಲಿ ಈಗೇನು ಕಾರ್ಯಾಚರಣೆ ಆರಂಭವಾಗಿದೆ, ಇದು ಎಷ್ಟೊತ್ತಿಗೆ ಮುಗಿಯುತ್ತೋ ಗೊತ್ತಿಲ್ಲ. ಆದರೆ ಮುಖ್ಯವಾಗಿ ಈಗ ಇಲ್ಲೇನು ಕಾರ್ಯಾಚರಣೆ ಮಾಡ್ತಾ ಇರೋ ತಂಡ ಅಥವಾ ಜಿಲ್ಲಾಡಳಿತ ಎಲ್ಲರದು ಒಂದೇ ಒಂದು ಏನಂದರೆ ಒಳಗಡೆ ಸಿಲುಕಿದವರನ್ನ ಮೊದಲು ರಕ್ಷಣೆ ಮಾಡೋದು, ಆಮೇಲೆ ಅವಶೇಷವನ್ನು ಬಳಿಕ ತೆಗೆದರಾಯಿತು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ನರಸಿಂಹ.